30ನೆಯ ನವೆಂಬರ್ ತಿಂಗಳದ ಕೊನೆಯ ದಿನದಂದು ನಾವು ನಮ್ಮ ದ ಒನ್ ಪರಿವರ್ತನ್ ಸ್ಕೂಲ್ನಲ್ಲಿ, ಅಂದರೆ ಇದು ಕಿಂಡರ್ ಗಾರ್ಡನ್ ಸ್ಕೂಲ್ ಆಗಿರುತ್ತದೆ, ಇಲ್ಲಿ ನಾವು ಮಕ್ಕಳಿಗೆ ಹಸಿರು ದಿನಾಚರಣೆಯ ವಿಶೇಷವನ್ನು ಈ ದಿನ ನಮ್ಮ ಶಾಲೆಯಲ್ಲಿ ಆಚರಿಸಿದ್ದೇವೆ. ಇವೆಲ್ಲ ನೀವು ಪೋಸ್ಟರ್ಗಳು ನೋಡ್ತಾ ಇದ್ದೀರಲ್ಲ, ಇವು ಮಕ್ಕಳೇ ಮಾಡಿಕೊಂಡು ಮಕ್ಕಳಿಂದನೇ ಮಾಡಿಸಿ ನಾವು ಪೇಸ್ಟ್ ಮಾಡಿದ್ದೇವೆ. ಈ ದಿನ ನಾವು ವಿಶೇಷವಾಗಿ ಮಕ್ಕಳಿಗೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಹಸಿರು ತರಕಾರಿಗಳು, ಹಣ್ಣು ಹಂಪಲಗಳು ಹಾಗೂ ಹಸಿರಿನಿಂದ ಇರತಕ್ಕಂಥ ಕೆಲವು ವಸ್ತುಗಳನ್ನು ತರುವುದಕ್ಕೆ ಹೇಳಿದ್ದೆವು. ಮಕ್ಕಳು ಬಹಳ ಗಮನ ಕೊಟ್ಟು ಹಾಗೂ ಅದನ್ನು ಶೇಖರಿಸಿಕೊಂಡು ಬಂದು ಅದರ ಬಗ್ಗೆ ವಿಶೇಷವಾಗಿ ನಮಗೆ ತಿಳಿ ಹೇಳಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಪ್ರಕೃತಿಯನ್ನು ಹೇಗೆ ಉಳಿಸಬೇಕು, ಪ್ರಕೃತಿಯನ್ನು ಹೇಗೆ ಬೆಳೆಸಬೇಕು, ಜಂಕ್ ಫುಡ್ಗಳನ್ನು ನಾವು ಹೇಗೆ ಬಿಡಬೇಕು, ನಮ್ಮ ಶಾಲೆಯಲ್ಲಿ ನಾವು ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗಿನಿಂದಲೇ ಮಕ್ಕಳಿಗೆ ನಾವು ಹಸಿರು ತರಕಾರಿ, ಹಸಿರು ಹಣ್ಣು ಹಂಪಲಗಳು, ತಾಜಾವಾಗಿ ಇರತಕ್ಕಂಥ ಹಣ್ಣು ಹಂಪಲಗಳನ್ನು ಪ್ರತಿದಿನ ನಾವು ಬೆಳಿಗ್ಗೆ ಪ್ರೇಯರ್ ಆದ ತಕ್ಷಣ ಕೊಟ್ಟು ಬಿಟ್ಟು ಅವರ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಪೋಷಕರಿಗೂ ಹಾಗೂ ಪಾಲಕರಿಗೂ ಕೂಡ ನಾವು ಮಕ್ಕಳಿಗೆ ಮನೆಯಲ್ಲಿ ಜಂಕ್ ಫುಡ್ಸನ್ನು ತಿನ್ನುವುದನ್ನು ಬಿಡಿಸಿ ಅದರಿಂದ ಆಗ್ತಕ್ಕಂಥ ಅನಾರೋಗ್ಯಗಳನ್ನು ಹಾಗೂ ಹಾನಿಯನ್ನು ತಿಳಿಸಿ ಹೇಳಿ ನಾವು ಪೋಷಕರಿಗೂ ಕೂಡ ಹಾಗೂ ಪಾಲಕರಿಗೂ ಕೂಡ ನಮ್ಮ ಒಂದು ಧ್ಯೇಯವನ್ನು ತಿಳಿಸ್ತಾ ಇದ್ದೇವೆ. ಅದು ಮನೆಯಲ್ಲಿ ಪಾಲನೆ ಆಗಿಬಿಟ್ಟು ಮಕ್ಕಳು ಆರೋಗ್ಯವಾಗಿ, ಸುಖವಾಗಿ, ಸಂತೋಷವಾಗಿ, ಉಲ್ಲಾಸವಾಗಿ ಬದುಕುವುದನ್ನು ಕಲಿತಾ ಇದ್ದಾರೆ. ನೀವು ಕೂಡ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ನಮಗೆ ಬೆಂಬಲಿಸಿದರೆ ಧನ್ಯವಾದಗಳು. ಯಾರ್ದು ಬರ್ತ್ಡೇ? ಇದಪ್ಪ ಹುಟ್ಟುಹಬ್ಬದ ದಿನಾಚರಣೆ ಎಂದರೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಸಿಹಿಯನ್ನು ತಂದು ಮಕ್ಕಳ ಜೊತೆಗೆ ಹಂಚಿ ಆಚರಿಸುವುದರಲ್ಲಿ ಆ ಸಂತೋಷವೇ ಬೇರೆ. ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಮಕ್ಕಳು ಕೂಡ ಅದನ್ನು ಸವಿದು ಕೇಕಿನಿಂದ, ಜಂಕ್ ಫುಡ್ನಿಂದ ಹೊರಬಂದಿರುವ ಈ ಗಳಿಗೆಯನ್ನು ಬರ್ತ್ಡೇ ಮೆಮೊರಬಲ್ ಆಗಿ ಮಾಡಿದ್ದಾರೆ. ರೈಟ್ ಮಂಜುಳ, ಆಮೇಲೆ ಕೊಡಂತ್ರಿ, ಅವ್ರಿಗೆ ಬುಕ್ಸ್ ಕೊಡ್ರಿ ಒಬ್ರು. ಅಲ್ಲ ಕೊಡ್ತೀನಿ, ನೀವು ಕೊಡ್ರಿ. ಅಲ್ಲಿ ಮುಂದೆ ಅವರಿಗೆ ಉಮ್ಲು ಅವರಿಗೆ ಒಂದು ಕೊಟ್ಬಿಡ್ರಿ. ಉಮ್ಲು ಅಲ್ಲಿ ಮಲ್ಲು ಯಾರಿಗೋ ಒಂದಿಬ್ಬರಿಗೆ. ಅದರಲ್ಲಿ ಏನು ಮಾಡಬೇಕು? ಅದರಲ್ಲಿ ನಿಮಗೆ ಹೆಂಗೆ ಏನೇನು ಇಷ್ಟ ಇರ್ತದೋ ಅದನ್ನು ಕಲರಿಂಗ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಮನೆಯಲ್ಲಿನೇ ಟಿಫನ್ನು, ಫ್ರೂಟ್ಸು, ಆಮೇಲೆ ಸ್ವೀಟ್ಸ್, ಬರ್ತ್ಡೇ ಕೂಡ ಈ ಥರ ಮನೆಯಲ್ಲಿ ಮಾಡಿದ್ದನ್ನೇ ತರಬೇಕು, ತಿನ್ಬೇಕು. ಅರ್ಥ ಆಯ್ತಾ? ಎಲ್ಲರೂ ಮಾಡ್ತೀವಾ? ಓಯ್, ಎಲ್ಲರೂ ಮಾಡ್ತೀವಿ ಅಂತ ಹೇಳ್ರಿ, ಮನೆಯಲ್ಲೇ ಮಾಡ್ತೀವಿ ಅಂತ ಹೇಳ್ರಿ.
ಎಸ್ ಸರ್ ಹೇಳ್ರಿ, ಜೋರಾಗಿ ಹೇಳ್ರಿ. ಎಸ್ ಸರ್. ಹ್ಯಾಪಿ ಬರ್ತ್ಡೇ ಟು ಹಸ್ನೈನ್. ಕ್ಲಾಪ್ಸ್ ಹೊಡಿರಿ ಜೋರಾಗಿ. ವೆರಿ ಗುಡ್, ವೆರಿ ಗುಡ್. ನೀನು ಹೇಳು ಚಂದ್ರು, ಇದೇನ್ ಮಾಡ್ತಾರೆ ಹೇಳು? ಇದಕ್ಕೇನಂತಾರೆ? ವೆಲ್ಡಿಂಗ್ ಮಿಷಿನ್. ಏನಂತಾರ? ಮಿಷಿನ್. ಅದು ಏನ್ ಮಾಡ್ತಾರೆ? ವೆಲ್ಡಿಂಗ್ ಅಂದ್ರೆ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾರೆ. ನೋಡಲ್ಲಿ ಹೆಂಗ್ ಮಾಡ್ತಾರೆ ನೋಡಲ್ಲಿ. ಅದು ನೋಡಿದ್ರ ಇಲ್ಲ? ಹೆಂಗ್ ಮಾಡ್ತಾರೆ ಅದಕ್ಕೆ? ಇದು ಪಟಾಕ್ಷಿ ಅಲ್ಲ, ಇದು ಇದೇನ್ ಮಾಡ್ತಾರೆ? ವೆಲ್ಡಿಂಗ್ ಮಾಡ್ತಾರೆ. ಒಂದಕ್ಕೊಂದು ಸ್ಟೀಲ್ ನ ಜಾಯಿಂಟ್ ಮಾಡ್ತಾರೆ. ಅರ್ಥ ಆಯ್ತಾ? ರೈಟ್. ಅದಕ್ಕೇನಂತಾರೆ? ಅಲ್ಲಿ ಇಟ್ಕೊಂಡಿರೋದು ಜಿಂಕ್ ಶೀಟ್. ಇದು ಏನು? ಕರೆಂಟ್ ವೈರ್ ಇದು. ಅರ್ಥ ಆಯ್ತಾ? ಯಾರಿಗೇನ ಡೌಟ್ಸ್ ಆಯ್ತಾ? ನೋ ಡೌಟಾ? ಏನ್ ಕ್ವಶನ್ ಕೇಳ್ರಿ ಮತ್ತೆ. ಕ್ವಶನ್ ಕೇಳಬೇಕು. ಕ್ವಶನ್ ಏನು ಕೇಳಲ್ಲ. ಹೆಂಗ್ ಜಾಯಿಂಟ್ ಆಗುತ್ತೆ? ಇದು ಸ್ಕ್ರೂ ಮಿಷಿನ್ ಅಂತಾರೆ. ಇದಕ್ಕೆ ಏನಂತಾರೆ? ಸ್ಕ್ರೂ ಮಿಷನ್. ಏನ್ ಮಾಡ್ತಾರೆ ಅದು? ಸ್ಕ್ರೂಗೆ ಎಲ್ಲಾದ್ರೂ ಜಾಯಿಂಟ್ ಮಾಡ್ಬೇಕಾದಾಗ, ಈ ತರ ಜಾಯಿಂಟ್ ಮಾಡ್ಬೇಕಾದಾಗ ಸ್ಕ್ರೂ ಮಾಡ್ತಾರೆ. ಅದು ಈ ತರ ಜಾಯಿಂಟ್ ಮಾಡ್ಬೇಕಾದಾಗ. ಅರ್ಥ ಆಯ್ತಾ? ಏನಾರ ಡೌಟ್? ನೋ ಡೌಟ್. ರೈಟ್.